ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಡರ್ಮಟಾಲಜಿ ಟೆಸ್ಟೆಡ್ ಆ್ಯಂಡ್ ಕ್ಲಿನಿಕಲಿ ಪ್ರೂವ್ ಆಗಿರುವಂಥ ಫೇಸ್ ಮಾಸ್ಕ್ಗಳನ್ನು ತೋರಿಸ್ತಾ ಇದ್ದೀನಿ. ಇದೊಂದು ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು. ತುಂಬ ಜನ ಕೇಳ್ತಾ ಇದ್ರಿ, ಮ್ಯಾಮ್ ನಮಗೆ ಒಂದು ಒಳ್ಳೆ ಫೇಸ್ ಮಾಸ್ಕ್ಗಳನ್ನು ತಿಳಿಸ್ಕೊಡಿ ಅಂತ ಹೇಳಿ. ಸೊ ನಾನು ಇವತ್ತು 4 ಬೆಸ್ಟ್ ಫೇಸ್ ಮಾಸ್ಕ್ಗಳನ್ನು ತೋರಿಸ್ತಾ ಇದ್ದೀನಿ. ಯೂಶಲಿ ಡಾಕ್ಟರ್ಗಳು ಕೂಡ ರೆಕಮೆಂಡ್ ಮಾಡ್ತಾರೆ ಆ್ಯಂಡ್ ಎಲ್ಲ ಸ್ಕಿನ್ ಟೈಪ್ಗೂ ಕೂಡ ಸೂಟ್ ಆಗುತ್ತೆ. ಆ್ಯಂಡ್ ಅದರಲ್ಲೂ ಕೂಡ ನಿಮಗೆ ಕಡಿಮೆ ಪ್ರೈಸಲ್ಲೂ ಕೂಡ ಸಿಗುತ್ತೆ. ಅದನ್ನು ಕೂಡ ಕೇಳ್ತಾ ಇದ್ರಿ, ಮ್ಯಾಮ್ ನಮಗೆ ಸ್ವಲ್ಪ ಕಡಿಮೆ ಅಂದರೆ ಬಜೆಟ್ ಫ್ರೆಂಡ್ಲಿ ಆಗಿರೋಂಥ ನಮಗೆ ಫೇಸ್ ಮಾಸ್ಕ್ಗಳನ್ನು ತಿಳಿಸ್ಕೊಡಿ ಅಂತ ಹೇಳಿ. ಸೊ ನಾನು ಇವತ್ತು ಬಿಲೋ 500 rupees ಸಿಗೋ ಹಾಗೆ ನಿಮಗೆ ತಿಳಿಸ್ಕೊಡ್ತೀನಿ, ಓಕೆನಾ. ಸೊ ಅದೇ ನೀವು ಪಾರ್ಲರ್ಗೆ ಹೋಗ್ಬಿಟ್ಟು ಸೊ ನೀವೇನಾರು ಫೇಸ್ ಮಾಸ್ಕ್ಗಳೆಲ್ಲ ಅಥವಾ ಡಿ ಟ್ಯಾನ್ ಏನೋ ಮಾಡಿಸ್ಕೊತೀರಾ ಅಂತ ಹೇಳಿದ್ರೆ, ಸೊ ಸ್ಟಾರ್ಟಿಂಗ್ ರೇಂಜ್ ನಿಮಗೆ ಒಂದು 500-600 rupees ಸಿಗುತ್ತೆ. ಸೊ ಅದು ನೀವು ಏನು ಎವ್ರಿ ವೀಕ್ ನೀವೇನಾದ್ರು ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಮಗೆ 2500-2400 rupees ಎಲ್ಲ ಆಗುತ್ತೆ. ಸೊ ಅಷ್ಟೆಲ್ಲ ದುಡ್ಡು ಖರ್ಚು ಮಾಡೋದು ಬದಲು ಜಸ್ಟ್ ನೀವು ಒಂದು ಬಿಲೋ 500 rupeesನಲ್ಲಿ ನಿಮಗೆ ಒಳ್ಳೆ ಫೇಸ್ ಮಾಸ್ಕ್ಗಳು ಸಿಗುತ್ತೆ ಆ್ಯಂಡ್ ರಿಸಲ್ಟ್ ಕೊಡುವಂಥ ಫೇಸ್ ಮಾಸ್ಕ್ಗಳಾಗಿರುತ್ತೆ. ಸೊ ನಿಮಗೆ ನಿಮ್ಮ ಫೇಸ್ ಏನಾದ್ರು ಟ್ಯಾನ್ ಆಗಿತ್ತು, ಮತ್ತು ಡಲ್ ಸ್ಕಿನ್ ಏನಾದ್ರು ಇತ್ತು, ಒಂದು ಹೆಲ್ದಿ ಸ್ಕಿನ್ ಬೇಕು, ಗ್ಲೋಯಿಂಗ್ ಸ್ಕಿನ್ ಬೇಕು ಅಂತ ಹೇಳಿದ್ರೆ ನೀವು ಈ ರೀತಿ ಫೇಸ್ ಮಾಸ್ಕ್ಗಳನ್ನು ನೀವು ಯೂಸ್ ಮಾಡ್ಬೋದು. ಸೊ ಖಂಡಿತವಾಗ್ಲೂ ನಿಮಗೆ ರಿಸಲ್ಟ್ ಸಿಗುತ್ತೆ. ಈ ಫೇಸ್ ಮಾಸ್ಕ್ಗಳು ಕೂಡ ಅಷ್ಟೇ ಒಂದು ಏನು ಸ್ಕಿನ್ ಕೇರ್ ರೂಟೀನಲ್ಲಿ ಒಂದು ಪಾರ್ಟ್ ಅಂತಲೇ ಹೇಳ್ಬೋದು. ಸೊ ಯೂಶಲಿ ವಾರದಲ್ಲಿ 1 ಟೈಮ್ ಆದರೂ ಯೂಸ್ ಮಾಡಬೇಕು, ಅಥವಾ 15 ಡೇಸ್ಗೆ ಒನ್ಸ್ ಆದರೂ ಯೂಸ್ ಮಾಡಬೇಕಾಗತ್ತೆ, ಸರಿನಾ. ಸೊ ಹೇಗೆ ಯೂಸ್ ಮಾಡಬೇಕು, ಏನೆಲ್ಲ ಪ್ರಿಕಾಷನ್ಸ್ ಎಲ್ಲ ತಗೋಬೇಕು, ಸೊ ಕರೆಕ್ಟ್ ವೇಲಿ ನಾವು ಯೂಸ್ ಮಾಡಬೇಕಾಗತ್ತೆ. ಸೊ ಅದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಮುಂದೆ ಕೊಡ್ತಾ ಹೋಗ್ತೇನೆ. ಸೊ ನೀವೇನಾದರೂ ಒಂದು ಒಳ್ಳೆ ಫೇಸ್ ಮಾಸ್ಕ್ಗಳನ್ನೆಲ್ಲ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗ್ಬೋದು. ಬಿಕಾಸ್ ಯಾವುದೇ ರೀತಿ ನಿಮಗೆ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಸುಮ್ಮನೆ ನೀವು ಪಾರ್ಲರ್ಗೆ ಹೋಗಿ ದುಡ್ಡು ವೇಸ್ಟ್ ಮಾಡ್ಕೊಳ್ಳೋ ಬದಲು, ಮತ್ತು ಕೆಮಿಕಲ್ಸ್ ರಿಲೇಟೆಡ್ ಇರೋಂಥ ಫೇಸ್ ಮಾಸ್ಕ್ಗಳನ್ನು ನೀವು ಯೂಸ್ ಮಾಡೋ ಬದಲು ಡರ್ಮಟಾಲಜಿ ಟೆಸ್ಟೆಡ್ ಇರೋಂಥ ಫೇಸ್ ಮಾಸ್ಕ್ಗಳನ್ನು ನೀವು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ ಕೇರ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಯಾವುದೇ ರೀತಿ ನಿಮಗೆ ಡ್ಯಾಮೇಜಸ್ ಆಗೋದಿಲ್ಲ, ಸರಿನಾ. ಸೊ ಯಾವೆಲ್ಲ ಫೇಸ್ ಮಾಸ್ಕ್ಗಳಿದೆ ಆ್ಯಂಡ್ ಎಷ್ಟು ಪ್ರೈಸಲ್ಲಿ ಸಿಗುತ್ತೆ, ಮತ್ತು ಹೇಗೆಲ್ಲ ಇನ್ಸ್ಟ್ರಕ್ಷನ್ ಎಲ್ಲ ಫಾಲೋ ಮಾಡಬೇಕು ಎಲ್ಲದೂ ಕೂಡ ಮುಂದೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರೋದ್ರಿಂದ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡ್ತಾ ನೋಡಬೇಡಿ, ಫುಲ್ ವಿಡಿಯೋ ವಾಚ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೊಸದಾಗಿ ಯಾರೆಲ್ಲ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ, ಸೊ ಬನ್ನಿ ಹಾಗಾದ್ರೆ ಯಾವೆಲ್ಲ ಫೇಸ್ ಮಾಸ್ಕ್ಗಳಿದೆ ಅಂತ ಹೇಳಿ ಈಗ ಒನ್ ಬೈ ಒನ್ ನೋಡೋಣ. ಫ್ರೆಂಡ್ಸ್, ಫಸ್ಟ್ ಫೇಸ್ ಮಾಸ್ಕ್ ಬಂದು ದ ಡರ್ಮಾಕೋವ್ 2% ಸ್ಯಾಲಿಸಿಲಿಕ್ ಆಸಿಡ್ ಮಾಸ್ಕ್ ಅಂತ ಹೇಳಿ ಪ್ಯಾಕೇಜಿಂಗ್ ಈ ರೀತಿ ಇರುತ್ತೆ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಫ್ರೆಂಡ್ಸ್, ಈ ಒಂದು ಫೇಸ್ ಮಾಸ್ಕ್ ಯೂಸ್ ಮಾಡೋದ್ರಿಂದ ಏನ್ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ಇದರಲ್ಲಿ ಕೋಲಿನ್ ಕ್ಲೇ ಮತ್ತೆ 2% ಸ್ಯಾಲಿಸಿಲಿಕ್ ಆಸಿಡ್ ಮೇನ್ ಇಂಗ್ರೀಡಿಯೆಂಟ್ ಇದೆ. ಸೊ ಹಾಗಾಗಿ ನೀವೇನಾದ್ರು ಈ ಒಂದು ಏನು ಫೇಸ್ ಮಾಸ್ಕ್ ನ ಯೂಸ್ ಮಾಡಿದ್ರೆ ಅಂತ ಹೇಳಿದ್ರೆ ನಿಮ್ಮ ಫೇಸ್ ಅಲ್ಲಿ ಏನಾದ್ರು ತುಂಬಾನೇ ಪೋರ್ಸ್ ಇತ್ತು, ಮತ್ತೆ ಎಕ್ಸೆಸಿವ್ ಆಯಿಲ್ ಪ್ರೊಡಕ್ಷನ್ ಏನಾದ್ರು ಜಾಸ್ತಿ ಆಗ್ತಿತ್ತು, ಮತ್ತೆ ಬ್ಯಾಕ್ಟೀರಿಯಾಸ್ಗಳೇನಾರು ಇತ್ತು ಅಂದರೆ ಆಕ್ನಿ ಏನಾದ್ರು ಮೊಡವೆಗಳೇನಾರು ಇತ್ತು, ಸೊ ಅದರಿಂದ ಆ ಮೊಡವೆಗಳು ಬರಲಿಕ್ಕೆ ಇರುವಂಥ ಬ್ಯಾಡ್ ಬ್ಯಾಕ್ಟೀರಿಯಾಸ್ಗಳೇನಾದ್ರು ಇತ್ತು ಅಂತ ಹೇಳಿದ್ರೆ, ಮತ್ತೆ ನಿಮ್ಗೆ ಏನಾದ್ರು ಪಿಗ್ಮೆಂಟೇಷನ್ ಏನಾರು ಆಗಿತ್ತು, ಮತ್ತೆ ಮಾರ್ಕ್ಸ್ಗಳು, ಸ್ಕಾರ್ಸ್ಗಳು, ಸೊ ಈ ರೀತಿಲೆಲ್ಲ ನಿಮ್ಮ ಸ್ಕಿನ್ ಏನಾದ್ರು ಪ್ರಾಬ್ಲಮ್ಸ್ ಏನಾರು ಇತ್ತು, ಮತ್ತೆ ಡೆಡ್ ಸ್ಕಿನ್ ಸೆಲ್ಸ್ ಏನಾದ್ರು ನಿಮ್ಮ ಫೇಸಲ್ಲಿ ಇತ್ತು ಅಂತ ಹೇಳಿದ್ರೆ ಅದೆಲ್ಲದರೂ ಕೂಡ ಕ್ಲಿಯರ್ ಮಾಡತ್ತೆ ಅಂತಲೇ ಹೇಳ್ಬೋದು. ಸೊ ಕ್ಲಿಯರ್ ಮಾಡಿ ನಿಮ್ಮ ಸ್ಕಿನ್ ಹೆಲ್ದಿಯಾಗಿ ಅಂದರೆ ನ್ಯೂ ಸ್ಕಿನ್ ಆಗಿ ಕನ್ವರ್ಟ್ ಮಾಡುತ್ತೆ, ಮತ್ತು ತುಂಬಾ ಫ್ರೆಶ್ ಲುಕ್ ಕೂಡ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಈವನ್ ಸ್ಕಿನ್ ಟೋನ್ ಆಗಿ ಕನ್ವರ್ಟ್ ಆಗುತ್ತೆ. ಆ್ಯಂಡ್ ಆಲ್ಸೋ ನಿಮಗೆ ಮಾಯಶ್ಚರೈಸರ್ ಕೂಡ ನಿಮಗೆ ಸಿಗುತ್ತೆ. ಕೆಲವೊಂದು ನೀವೇನಾದ್ರು ಫೇಸ್ ಮಾಸ್ಕ್ ಹಾಕಿದಾಗ ನಿಮ್ಮ ಫೇಸ್ ಡ್ರೈ ಆಗೋ ಚಾನ್ಸಸ್ ಇರುತ್ತೆ ಅಲ್ವಾ, ಬಟ್ ಈ ಒಂದು ಫೇಸ್ ಮಾಸ್ಕ್ ಹಾಕಿದಾಗ ಸೊ ನಿಮ್ಮ ಫೇಸ್ ತುಂಬಾ ಮಾಯಶ್ಚರ್ಡ್ ಆಗಿ ತುಂಬಾ ನರಿಶ್ಮೆಂಟ್ ಸಿಗುತ್ತೆ, ಮತ್ತು ನಿಮ್ಮ ಸ್ಕಿನ್ ತುಂಬಾ ಸಾಫ್ಟ್, ತುಂಬಾ ಸ್ಮೂತ್ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಆಲ್ಸೋ ನಿಮ್ಮ ಸ್ಕಿನ್ನಲ್ಲಿ ಏನಾದ್ರು ಸ್ವಲ್ಪ ಫೈಲೆನ್ಸ್ ಇತ್ತು ಅಂದರೆ ಪ್ರೀಮೇಚರ್ ಏಜಿಂಗ್ ಫೈಲೆನ್ಸ್, ರಿಂಕಲ್ಸ್, ಆ ರೀತಿ ಎಲ್ಲ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಅದನ್ನು ಕೂಡ ಕಡಿಮೆ ಆಗುತ್ತೆ. ಸೊ ಪೋರ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಪೋರ್ಸ್ ಮಿನಿಮೈಸ್ ಆಗುತ್ತೆ ಅಂತಲೇ ಹೇಳ್ಬೋದು, ಸರಿನಾ. ಸೊ ನೀವೇನಾದ್ರು ವೀಕ್ಲಿ ಒನ್ಸ್ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ತುಂಬಾ ಇನ್ನು ಎಕ್ಸ್ಟ್ರಾ ನಿಮಗೆ ಬೆನಿಫಿಟ್ ಸಿಗುತ್ತೆ. ಈಗ ಸ್ಕಿನ್ ಕೇರ್ ರೂಟೀನ್ ಕೂಡ ಫಾಲೋ ಮಾಡ್ತಿರ್ತೀರಾ, ಅದ್ರ ಜೊತೆಗೆ ನೀವು ಈ ರೀತಿ ಫೇಸ್ ಮಾಸ್ಕ್ ಹಾಕಿದ್ರು ಕೂಡ ನಿಮಗೆ ತುಂಬಾ ಬೇಗ ರಿಸಲ್ಟ್ ಕೂಡ ಸಿಗುತ್ತೆ, ಮತ್ತು ನಿಮ್ಮ ಸ್ಕಿನ್ ಟೋನ್ ಕೂಡ, ನಿಮ್ಮ ಸ್ಕಿನ್ ಟೆಕ್ಸ್ಚರ್ ಎಲ್ಲದೂ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ನಿಮ್ಮ ಸ್ಕಿನ್ ತುಂಬಾನೇ ಗ್ಲೋಯಿಂಗ್ ಆಗಿ ತುಂಬಾನೇ ಯೂತ್ಫುಲ್ ಲುಕ್ ನಿಮಗೆ ಸಿಗುತ್ತೆ ಅಂತಾನೆ ಹೇಳ್ಬೋದು. ಸೊ ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂತ ಹೇಳಿದ್ರೆ ನೀವು ಈ ಒಂದು ಫೇಸ್ ಮಾಸ್ಕ್ ನೀವು ಯೂಸ್ ಮಾಡ್ಬೋದು. ಅಂಡ್ ಈ ಒಂದು ಫೇಸ್ ಮಾಸ್ಕ್ ಎಷ್ಟು ಪ್ರೈಸ್ ಅಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಜಸ್ಟ್ ನಿಮಗೆ 440 rupees ಅಥವಾ 439 rupees ಅಲ್ಲಿ ಸಿಗುತ್ತೆ, ಸರಿನಾ. ಫ್ರೆಂಡ್ಸ್, ಈಗ ಸೆಕೆಂಡ್ ಫೇಸ್ ಮಾಸ್ಕ್ ಬಂದು ಪ್ಯಾಪೆನ್ ಗ್ಲೋ ಫೇಸ್ ಮಾಸ್ಕ್ ಅಂತ ಹೇಳಿ ಕಾಣಿಸ್ತಿದೆ ಅಲ್ವಾ, ಪ್ಯಾಕೇಜಿಂಗ್ ಈ ರೀತಿ ಇರುತ್ತೆ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಸೊ ಇದೊಂದು ಪಪ್ಪಾಯ ಫೇಸ್ ಮಾಸ್ಕ್ ಅಂತಾನೆ ಹೇಳ್ಬೋದು. ಅಂಡ್ ಈ ಒಂದು ಫೇಸ್ ಮಾಸ್ಕ್ ಯೂಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ಇದರಲ್ಲಿ ಮೇನ್ 2 ಇಂಗ್ರೀಡಿಯೆಂಟ್ ಇದೆ. ಸೊ ಅದು ಯಾವುದು ಅಂತ ಹೇಳಿದ್ರೆ ಪ್ಯಾಪಿನ್ ಮತ್ತೆ ವಿಟಮಿನ್ ಎ ಅಂತ ಹೇಳಿ, ಅಂದ್ರೆ ಕ್ಯಾರಿಕಾ ಪಪ್ಪಾಯ ಅಂತ ಹೇಳಿ, ಸೊ ಅದನ್ನ ಡಿರೈವ್ ಮಾಡುತ್ತೆ. ಸೊ ಈ ಒಂದು ಇಂಗ್ರೀಡಿಯೆಂಟ್ ಇರೋದ್ರಿಂದ ಏನ್ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ, ಸೊ ನಿಮ್ ಸ್ಕಿನ್ ಏನಾದ್ರು ಇನ್ ಆಕ್ಟಿವ್ ಸ್ಕಿನ್ ಏನಾದ್ರು ಆಗಿತ್ತು ಅಂದ್ರೆ ತುಂಬಾ ಡಲ್ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ ಸೊ ಆಕ್ಟಿವ್ ಸ್ಕಿನ್ ಆಗಿ ಕನ್ವರ್ಟ್ ಮಾಡುತ್ತೆ, ಮತ್ತೆ ನಿಮ್ಮ ಸ್ಕಿನ್ ಲೈಟನ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಸೆಕೆಂಡ್ ಇಂಗ್ರೀಡಿಯೆಂಟ್ ಬಂದು ಅಲೋವೆರಾ ಎಕ್ಸ್ಟ್ರಾಕ್ಟ್ ಇದೆ. ಸೊ ಇದರಿಂದ ನಿಮ್ಗೆ ಏನ್ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ ಏನಾದ್ರು ತುಂಬಾನೇ ಡ್ರೈ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ ಸೊ ಅದನ್ನ ತುಂಬಾನೇ ಹೈಡ್ರೇಷನ್ ಕೊಡುತ್ತೆ, ಅಂದ್ರೆ ಡೀಪ್ ಹೈಡ್ರೇಷನ್ ಕೊಡುತ್ತೆ, ಮಾಯಶ್ಚರೈಸೇಷನ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ನಿಮ್ಮ ಸ್ಕಿನ್ ಅಲ್ಲಿ ಏನಾದ್ರು ಕೊಲಾಜನ್ ಪ್ರೊಡಕ್ಷನ್ ಏನಾದ್ರು ತುಂಬಾನೇ ಕಡಿಮೆ ಪ್ರಮಾಣದಲ್ಲಿ ಇತ್ತು, ಸೊ ಅವಾಗ ನಿಮ್ಮ ಸ್ಕಿನ್ ತುಂಬಾನೇ ಡಲ್ ಆಗಿ ತುಂಬಾನೇ ಬೇಗನೆ ಟ್ಯಾನ್ ಆಗೋದು, ಸೊ ಆ ರೀತಿ ಎಲ್ಲ ನಿಮ್ಮ ಸ್ಕಿನ್ ಏನಾದ್ರು ಪ್ರಾಬ್ಲಮ್ಸ್ ಅಲ್ಲಿ ಇತ್ತು ಅಂತ ಹೇಳಿದ್ರೆ ಆ ಕೊಲಾಜನ್ ಪ್ರೊಡಕ್ಷನ್ ತುಂಬಾನೇ ಜಾಸ್ತಿ ಅಂದ್ರೆ ಇನ್ಕ್ರೀಸ್
ಮಾಡುತ್ತೆ ಅಂತಲೇ ಹೇಳ್ಬೋದು ಅಲೋವೆರಾ ಎಕ್ಸ್ಟ್ರಾಕ್ಟ್ ಇರೋದ್ರಿಂದ. ಸೊ ಈ ಎರಡು ಮೇನ್ ಇಂಗ್ರೀಡಿಯೆಂಟ್ ಇರೋದ್ರಿಂದ ಸೊ ನೀವೇನಾದ್ರು ಈ ಒಂದು ಫೇಸ್ ಮಾಸ್ಕ್ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಸೊ ನಿಮ್ಮ ಸ್ಕಿನ್ ಏನಾದ್ರು ಅನ್ಇವನ್ ಸ್ಕಿನ್ ಟೋನ್ ಏನಾರು ಆಗಿತ್ತು, ನಿಮ್ಮ ಸ್ಕಿನ್ ಟ್ಯಾನ್ ಏನಾರು ಆಗಿತ್ತು, ತುಂಬ ಡಲ್ ಆಗಿ ಏನಾರು ಕಾಣ್ತಿತ್ತು ಅಂತ ಹೇಳಿದ್ರೆ ಈವನ್ ಸ್ಕಿನ್ ಟೋನ್ ಆಗಿ ಕನ್ವರ್ಟ್ ಮಾಡುತ್ತೆ, ನಿಮ್ಮ ಸ್ಕಿನ್ ಲೈಟನ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಲೈಟ್ ಅಂಡ್ ಬ್ರೈಟನ್ ಆಗಿ ಒಂದು ಹೆಲ್ತಿ ಸ್ಕಿನ್ ಬರುತ್ತೆ ಆ್ಯಂಡ್ ಗ್ಲೋಯಿಂಗ್ ಸ್ಕಿನ್ ಕೂಡ ಕನ್ವರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನಿಮಗೆ ಏನಾದ್ರು ಇಷ್ಟ ಆಯಿತು ಅಂತ ಹೇಳಿದ್ರೆ ಈ ಒಂದು ಫೇಸ್ ಮಾಸ್ಕ್ ಕೂಡ ನೀವು ಯೂಸ್ ಮಾಡ್ಬೋದು. ಆ್ಯಂಡ್ ಈ ಒಂದು ಫೇಸ್ ಮಾಸ್ಕ್ ಎಷ್ಟು ಪ್ರೈಸಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಜಸ್ಟ್ ನಿಮಗೆ 370 ಅಥವಾ 369 ರುಪೀಸಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಸರಿನಾ ಫ್ರೆಂಡ್ಸ್, ಈಗ ಥರ್ಡ್ ಫೇಸ್ ಮಾಸ್ಕ್ ಬಂದು ಡಾಕ್ಟರ್ ಶೇಡ್ಸ್ ಅವರ ಮಲ್ತಾನಿ ಮಿಟ್ಟಿ ಆ್ಯಂಡ್ ಮ್ಯಾಂಡಲಿಕ್ ಆಸಿಡ್ ಫೇಸ್ ಮಾಸ್ಕ್ ಅಂತ ಹೇಳಿ ಕಾಣಿಸ್ತಿದೆ ಅಲ್ವಾ. ಪ್ಯಾಕೇಜಿಂಗು ಈ ರೀತಿ ಇರುತ್ತೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ಆ್ಯಂಡ್ ಈ ಒಂದು ಫೇಸ್ ಮಾಸ್ಕ್ ಯೂಸ್ ಮಾಡೋದ್ರಿಂದ ನಿಮಗೆ ಏನು ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ಈ ಒಂದು ಫೇಸ್ ಮಾಸ್ಕ್ ಅಲ್ಲಿ 4 ಮೇನ್ ಇಂಗ್ರೀಡಿಯೆಂಟ್ ಇದೆ. ಸೊ ಅದು ಯಾವುದು ಅಂದರೆ ಮಲ್ತಾನಿ ಮಿಟ್ಟಿ, 5% ಮ್ಯಾಂಡಲಿಕ್ ಆಸಿಡ್ ಆ್ಯಂಡ್ ಅಲೋವೆರಾ ಎಕ್ಸ್ಟ್ರಾಕ್ಟ್ ಮತ್ತು ಲಾಸ್ಟು ಶಿಯಾ ಬಟರ್ ಅಂತ ಹೇಳಿ. ಸೊ ಈ 4 ಇಂಗ್ರೀಡಿಯೆಂಟ್ ಇರೋದ್ರಿಂದ ಸೊ ನಿಮ್ಮ ಸ್ಕಿನ್ ಏನಾದ್ರು ತುಂಬಾ ಮೊಡವೆಗಳೇನಾದ್ರು ಆಗಿತ್ತು ಅಂತ ಹೇಳಿದ್ರೆ ಸೊ ಮೊಡವೆಗಳು ಕ್ಲಿಯರ್ ಮಾಡುತ್ತೆ ಬಿಕಾಸ್ ಇದರಲ್ಲಿ ಮಲ್ತಾನಿ ಮಿಟ್ಟಿ ಇದೆ. ಮತ್ತು ನಿಮ್ಮ ಸ್ಕಿನ್ ಏನಾದ್ರು ತುಂಬಾ ಡಲ್ ಆಗಿ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದನ್ನು ಕೂಡ ಅಂದರೆ ಏನಾದ್ರು ಎಕ್ಸ್ಪೋಲಿಯೇಟ್ ಏನಾದ್ರು ತುಂಬ ಕಡಿಮೆ ಇತ್ತು ಅಂತ ಹೇಳಿದ್ರೆ ಎಕ್ಸ್ಪೋಲಿಯೇಟ್ ಮಾಡುತ್ತೆ ಸ್ಕಿನ್ ಬಿಕಾಸ್ ಇದರಲ್ಲಿ ಮ್ಯಾಂಡಲಿಕ್ ಆಸಿಡ್ ಇದೆ. ಆ್ಯಂಡ್ ನೆಕ್ಸ್ಟ್ ಅಲೋವೆರಾ ಎಕ್ಸ್ಟ್ರಾಕ್ಟ್. ಸೊ ನಿಮ್ಮ ಸ್ಕಿನ್ ಏನಾದ್ರು ತುಂಬಾ ಡಲ್ ಆಗಿ ಏನಾದ್ರು ಕಾಣ್ತಿತ್ತು ಅಂತ ಹೇಳಿದ್ರೆ ಈ ಒಂದು ಇಂಗ್ರೀಡಿಯೆಂಟ್ ನಿಮ್ಮ ಸ್ಕಿನ್ ಬ್ರೈಟನ್ ಆಗುತ್ತೆ. ಆ್ಯಂಡ್ ಲಾಸ್ಟ್ ಬಂದು ಶಿಯಾ ಬಟರ್ ಇಂಗ್ರೀಡಿಯೆಂಟ್. ಸೊ ಇದು ನಿಮ್ಮ ಸ್ಕಿನ್ನ ತುಂಬಾ ನರಿಶ್ಮೆಂಟ್, ತುಂಬಾ ಸಾಫ್ಟ್ ಮಾಡೋಕ್ಕೆ, ತುಂಬಾ ಸ್ಮೂತ್ ಮಾಡೋಕ್ಕೆ, ತುಂಬಾ ಮಾಯ್ಶ್ಚರ್ಡ್ ಆಗಿ ಇರೋ ಹಾಗೆ ಈ ಒಂದು ಇಂಗ್ರೀಡಿಯೆಂಟ್ ನಿಮಗೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಈ 4 ಮೇನ್ ಆಕ್ಟಿವ್ ಇಂಗ್ರೀಡಿಯೆಂಟ್ಗಳು ಈ ಒಂದು ಫೇಸ್ ಮಾಸ್ಕ್ ಅಲ್ಲಿ ಇರೋದ್ರಿಂದ ಸೊ ನೀವೇನಾದ್ರು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ ಏನಾದ್ರು ತುಂಬಾನೇ ನಿಮ್ಮ ಸ್ಕಿನ್ ಅಲ್ಲಿ ಮಾರ್ಕ್ಸ್ಗಳು ಏನಾದ್ರು ಇತ್ತು, ಸ್ಕಾರ್ಸ್ ಏನಾದ್ರು ಇತ್ತು, ಮತ್ತೆ ಎಕ್ಸೆಸಿವ್ ಆಯಿಲ್ ಪ್ರೊಡಕ್ಷನ್ ಏನಾದ್ರು ಜಾಸ್ತಿ ಏನಾದ್ರು ಇತ್ತು, ಮತ್ತೆ ಪೋಸ್ಟ್ ಪ್ರಾಬ್ಲಮ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಆ್ಯಂಡ್ ಆಲ್ಸೋ ನಿಮ್ದು ಏನಾದ್ರು ಬ್ಲೆಮಿಷಸ್ ಸ್ಕಿನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಬ್ಲೆಮಿಶ್ ಫ್ರೀ ಸ್ಕಿನ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ನಿಮ್ಮ ಸ್ಕಿನ್ ಇನ್ಸ್ಟೆಂಟ್ ಆಗಿ ಗ್ಲೋ ಮಾಡುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಆಲ್ಸೋ ನಾನು ಆಗಲೇ ಹೇಳಿದಾಗೆ ಸ್ಕಾರ್ಸ್ಗಳು, ಪೋಸ್ಟ್ಗಳು ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದು ಕೂಡ ಕಡಿಮೆ ಆಗ್ತಾ ಬರುತ್ತೆ. ಸೊ ಬಿಕಾಸ್ ಇದರಲ್ಲಿ ನಾನು ಆಗಲೇ ಹೇಳಿದಾಗೆ ಮಲ್ತಾನಿ ಮಿಟ್ಟಿ ಇದೆ, ಮತ್ತು ಮ್ಯಾಂಡಲಿಕ್ ಆಸಿಡ್ ಇದೆ, ಆ್ಯಂಡ್ ಆಲ್ಸೋ ಅಲೋವೆರಾ ಮತ್ತು ಶಿಯಾ ಬಟರ್ ಈ 4 ಪವರ್ಫುಲ್ ಇಂಗ್ರೀಡಿಯೆಂಟ್ ಇರೋದ್ರಿಂದ ಸೊ ನಿಮಗೆ ಇನ್ಸ್ಟೆಂಟ್ ಆಗಿ ಗ್ಲೋ ಕೂಡ ಸಿಗುತ್ತೆ. ನಿಮ್ಮ ಸ್ಕಿನ್ ಫುಲ್ಲು ಕ್ಲಿಯರ್ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ ಆ್ಯಂಡ್ ಆಲ್ಸೋ ತುಂಬಾ ಹೆಲ್ದಿಯಾಗಿ ತುಂಬಾ ಗ್ಲೋಯಿಂಗ್ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ. ಆ್ಯಂಡ್ ನಾನು ಕೂಡ ಈ ಒಂದು ಮಾಸ್ಕ್ನ ಅಪ್ಲೈ ಮಾಡ್ತಿದ್ದೀನಿ. ಸೊ ನನ್ನ ಒಂದು Q&A ವಿಡಿಯೋಲು ಕೂಡ ನಿಮಗೆ ತೋರಿಸಿದ್ದೆ, ನನಗೂ ಕೂಡ ಡಾಕ್ಟರ್ ರೆಫರ್ ಮಾಡಿದ್ರು ಅಂತ ಹೇಳಿ. ಸೊ ನನಗೆ ಇದನ್ನು ಡಾಕ್ಟರೇ ನನಗೆ ಸಜೆಸ್ಟ್ ಮಾಡಿದ್ರು ಬಿಕಾಸ್ ನನಗೆ ಫೇಸಲ್ಲಿ ಮೊಡವೆ ಎಲ್ಲ ಇತ್ತು ನೋಡಿ. ಸೊ ಹಾಗಾಗಿ ನನಗೆ ವೀಕ್ಲಿ ಒನ್ಸ್ ಯೂಸ್ ಮಾಡು ಅಂತ ಹೇಳಿದ್ರು. ಬಟ್ ನಾನು 15 ಡೇಸ್ ಒನ್ಸ್ಗೆ ಯೂಸ್ ಮಾಡ್ತಿದ್ದೀನಿ ಬಿಕಾಸ್ ನಾನೇನು ಜಾಸ್ತಿ ಏನು ಬಿಸಿಲಿಗೆಲ್ಲ ಹೋಗಲ್ವಾ, ಫೇಸಲ್ಲಿ ಅಷ್ಟು ಏನು ಟ್ಯಾನ್ ಆಗಲ್ಲ. ಸೊ ಹಾಗಾಗಿ ನಾನು 15 ಡೇಸ್ಗೆ ಒನ್ಸ್ ಯೂಸ್ ಮಾಡ್ತಿದ್ದೀನಿ. ಸೊ ನಿಮಗೆ ಏನಾದ್ರು ಇಷ್ಟ ಆಯಿತು ಅಂತ ಹೇಳಿದ್ರೆ ನೀವು ಯೂಸ್ ಮಾಡಿ. ಸೊ ನಾನು ಯೂಸ್ ಮಾಡ್ತಿದ್ದೀನಲ್ವ, ಸೊ ನನಗೆ ಇನ್ಸ್ಟೆಂಟಾಗಿ ಗ್ಲೋ ಕೂಡ ಸಿಗುತ್ತೆ, ಟ್ಯಾನ್ ಎಲ್ಲ ಬೇಗನೆ ರಿಮೂವ್ ಆಗುತ್ತೆ ಅಂತಲೇ ಹೇಳ್ಬೋದು. ತುಂಬ ಏನು ಟ್ಯಾನ್ ಆಗಿಲ್ಲ ಅಂದರೂ ಎಲ್ಲಿ ಸ್ವಲ್ಪ ಏನಾದ್ರು ಟ್ಯಾನ್ ಆಗಿದೆ ಎಲ್ಲರ ಫೇಸಲ್ಲಿ ಅಂತ ಹೇಳಿದ್ರೆ ಅದನ್ನು ರಿಮೂವ್ ಆಗಿ ಹೆಲ್ದಿ ಗ್ಲೋಯಿಂಗ್ ಸ್ಕಿನ್ ಆಗಿ ನನಗೆ ಕನ್ವರ್ಟ್ ಆಗುತ್ತೆ. ಸೊ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ನೀವು ಯೂಸ್ ಮಾಡ್ಬೋದು. ಆ್ಯಂಡ್ ಈ ಒಂದು ಫೇಸ್ ಮಾಸ್ಕ್ ಎಷ್ಟು ಪ್ರೈಸಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಜಸ್ಟ್ ನಿಮಗೆ 400 ರುಪೀಸಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಆ್ಯಂಡ್ ಈಗ ಲಾಸ್ಟ್ ಫೇಸ್ ಮಾಸ್ಕ್ ಬಂದು ಫೋಕ್ ಸ್ಟೈಲ್ ಅವರ ಸ್ಕಿನ್ ಬ್ರೈಟ್ನಿಂಗ್ ಫೇಸ್ ಮಾಸ್ಕ್ ಅಂತ ಹೇಳಿ ಕಾಣಿಸ್ತಿದೆ ಅಲ್ವಾ. ಪ್ಯಾಕೇಜಿಂಗ್ ಈ ರೀತಿ ಇರುತ್ತೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ಆ್ಯಂಡ್ ಈ ಒಂದು ಫೇಸ್ ಮಾಸ್ಕ್ ಯೂಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ಇದರಲ್ಲೂ ಕೂಡ 4 ಬೆಸ್ಟ್ ಮೇನ್ ಪವರ್ಫುಲ್ ಇಂಗ್ರೀಡಿಯೆಂಟ್ ಇದೆ. ಸೊ ಅದು ಯಾವುದು ಅಂತ ಹೇಳಿದ್ರೆ ಲ್ಯಾಕ್ಟಿಕ್ ಆಸಿಡ್, ಬ್ರೆಸಿಲಿಯನ್ ಪರ್ಪಲ್ ಕ್ಲೇ, ಅಕ್ವಾಕ್ವಿಲ್, ಕೆಯೋಲಿನ್ ಅಂತ ಹೇಳಿ. ಸೊ ಈ 3 ಪವರ್ಫುಲ್ ಇಂಗ್ರೀಡಿಯೆಂಟ್ ಇದೆ. ಸೊ ಇದರಿಂದ ನಿಮಗೆ ಏನು ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ಸೊ ನಿಮ್ಮ ಫೇಸಲ್ಲಿ ಏನಾದ್ರು ತುಂಬಾ ಡೆಡ್ ಸ್ಕಿನ್ ಸೆಲ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಸೊ ಅದನ್ನು ರಿಮೂವ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ರಿಮೂವ್ ಮಾಡಿ ನಿಮ್ಮ ಸ್ಕಿನ್ನ ಹೈಡ್ರೇಷನ್ ಅಂದರೆ ನಿಮ್ಮ ಸ್ಕಿನ್ಗೆ ಹೈಡ್ರೇಷನ್ನ ಕೊಡುತ್ತೆ. ಆ್ಯಂಡ್ ಆಲ್ಸೋ ನಿಮಗೆ ಜೆಂಟ್ಲಿ ಎಕ್ಸ್ಪ್ಲೋರಿಯೇಟ್ ಮಾಡುತ್ತೆ ಮತ್ತು ಡಿಟಾಕ್ಸಿನ್ ಸ್ಕಿನ್ ಆಗಿ ಕನ್ವರ್ಟ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಬೇಗನೆ ಕ್ವಿಕ್ಕಾಗಿ ಅಬ್ಸರ್ವ್ ಕೂಡ ಆಗುತ್ತೆ ಈ ಒಂದು ಫೇಸ್ ಮಾಸ್ಕ್. ಸೊ ಎಕ್ಸೆಸಿವ್ ಆಯಿಲ್ ಪ್ರೊಡಕ್ಷನ್ ಇರೋ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಸೊ ಅದನ್ನು ಕಡಿಮೆ ಮಾಡುತ್ತೆ. ಆ್ಯಂಡ್ ನಿಮ್ಮ ಸ್ಕಿನ್ ತುಂಬಾ ಬ್ರೈಟನ್ ಆಗಿ ಮಾಡಲಿಕ್ಕೆ ಟ್ರೈ ಮಾಡುತ್ತೆ. ಆ್ಯಂಡ್ ಆಲ್ಸೋ ನಿಮಗೆ ನಾನಾಗಲೇ ಹೇಳ್ತೀವಿ ತುಂಬಾ ಹೈಡ್ರೇಷನ್ ಮತ್ತು ತುಂಬಾ ಮಾಯ್ಶ್ಚರೈಸೇಷನ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇದು ಕ್ರೀಮಿ ಟೆಕ್ಸ್ಚರ್ ಇರುತ್ತೆ. ಸೊ ನಿಮಗೆ ರೇಡಿಯೇಟ್ ಸ್ಕಿನ್ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ನೀವು ಇದನ್ನು ಹಚ್ಕೊಂಡಾಗ ನಿಮ್ಮ ಸ್ಕಿನ್ ತುಂಬಾ ಕೂಲ್ ಆಗಿ ತುಂಬಾ ಹೈಡ್ರೇಟ್ ಆಗಿ ನಿಮಗೆ ಫೀಲ್ ಆಗುತ್ತೆ. ಆ್ಯಂಡ್ ಆಲ್ಸೋ ನಿಮ್ಮ ಫೇಸಲ್ಲಿ ಏನಾದ್ರು ತುಂಬಾ ಬ್ಲ್ಯಾಕ್ ಹೆಡ್ಸ್ ಏನಾದ್ರು ಆಗಿತ್ತು, ಮತ್ತು ನಿಮ್ಗೆ ಏನಾದ್ರು ಸ್ವಲ್ಪ ಡಿಹೈಡ್ರೇಷನ್ ಏನಾದ್ರು ಆಗ್ತಿತ್ತು, ನಿಮ್ಮ ಫೇಸ್ ಏನಾದ್ರು ಟ್ಯಾನ್ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ, ಮತ್ತು ಪೋಸ್ಟ್ ಪ್ರಾಬ್ಲಮ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದು ಕೂಡ ಕಡಿಮೆ ಆಗುತ್ತೆ. ಸೊ ನಿಮ್ಮ ಸ್ಕಿನ್ ತುಂಬಾ ಟೈಟನ್ ಮಾಡುತ್ತೆ, ತುಂಬಾ ಹೈಡ್ರೇಷನ್ ಕೊಡುತ್ತೆ, ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲದೂ ಕೂಡ ಕಡಿಮೆ ಆಗುತ್ತೆ. ಮತ್ತು ನಿಮ್ಮ ಫೇಸ್ ಏನಾದ್ರು ತುಂಬಾ ಟ್ಯಾನ್ ಆಗಿತ್ತು ಅಂತ ಹೇಳಿದ್ರೆ ಟ್ಯಾನ್ ಕೂಡ ರಿಮೂವ್ ಆಗುತ್ತೆ ಅಂತಲೇ ಹೇಳ್ಬೋದು ಬಿಕಾಸ್ ಇದು ತುಂಬಾ ಡೀಪ್ ಆಗಿ ಅಬ್ಸರ್ವ್ ಆಗುತ್ತೆ. ಸೊ ಅಬ್ಸರ್ವ್ ಆಗಿ ನಿಮ್ಮ ಸ್ಕಿನ್ನಲ್ಲಿ ಇಷ್ಟು ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಕ್ಲಿಯರ್ ಮಾಡಿ ನಿಮಗೆ ಇನ್ಸ್ಟೆಂಟ್ ಆಗಿ ಗ್ಲೋ ಕೂಡ ಸಿಗುತ್ತೆ, ಹೈಡ್ರೇಷನ್ ಸಿಗುತ್ತೆ, ಮತ್ತು ಕ್ಲಿಯರ್ ಸ್ಕಿನ್ ತುಂಬಾ ಸಾಫ್ಟ್, ತುಂಬಾ ಸ್ಮೂತ್
ಸ್ಮೂತ್, ತುಂಬಾ ರೇಡಿಯಂಟ್ ಸ್ಕಿನ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ನಿಮ್ಗೆ ಏನಾದ್ರು ಇಷ್ಟ ಆಯಿತು ಅಂತ ಹೇಳಿದ್ರೆ ನೀವು ಈ ಒಂದು ಮಾಸ್ಕ್ನ ಅಪ್ಲೈ ಮಾಡ್ಬೋದು. ಆ್ಯಂಡ್ ಎಷ್ಟು ಪ್ರೈಸಲ್ಲಿ ಸಿಗುತ್ತೆ ಈ ಒಂದು ಫೇಸ್ ಮಾಸ್ಕ್ ಅಂತ ಹೇಳಿದ್ರೆ ಜಸ್ಟ್ ನಿಮಗೆ 491 ರುಪೀಸಲ್ಲಿ ಸಿಗುತ್ತೆ ಫ್ರೆಂಡ್ಸ್, ಸರಿನಾ ಫ್ರೆಂಡ್ಸ್. ನಾನು ತೋರಿಸಿರೋ ಈ 4 ಫೇಸ್ ಮಾಸ್ಕ್ಗಳು ಡರ್ಮಟಾಲಜಿ ಟೆಸ್ಟೆಡ್ ಮತ್ತು ಕ್ಲಿನಿಕಲಿ ಪ್ರೂವ್ ಆಗಿದೆ. ನಿಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಆ್ಯಂಡ್ ಕೆಮಿಕಲ್ಸ್ ಎಲ್ಲದೂ ಕೂಡ ಫ್ರೀ ಆಗಿದೆ. ಲೈಕ್ ನಿಮಗೆ ಮಿನರಲ್ ಆಯಿಲ್ ಆಗಿರ್ಬೋದು, ಡೈ ಆಗಿರ್ಬೋದು, ಪ್ಯಾರಾಬಿನ್ ಆಗಿರ್ಬೋದು, ಸಲ್ಫೇಟ್ ಆಗಿರ್ಬೋದು. ಸೊ ಈ ರೀತಿ ಇರೋಂಥ ನಿಮಗೆ ಕೆಮಿಕಲ್ಸ್ ಎಲ್ಲದೂ ಕೂಡ ಫ್ರೀ ಇದೆ. ಸೊ ಡರ್ಮಟಾಲಜಿ ಟೆಸ್ಟೆಡ್ ಆಗಿರೋದ್ರಿಂದ ನಿಮ್ಗೆ ಯಾವುದೇ ರೀತಿ ನಿಮಗೆ ಹಾರ್ಮ್ಫುಲ್ ಎಫೆಕ್ಟ್ ಏನೂ ಆಗೋದಿಲ್ಲ, ಸರಿನಾ. ಸೊ ನೋಡಿದ್ರೆ ಈ 4 ಫೇಸ್ ಮಾಸ್ಕಲ್ಲಿ ನೀವು ಯಾವುದಾದ್ರೂ ಒಂದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಸೊ ನಿಮಗೆ ಯಾವುದು ಕಂಫರ್ಟಬಲ್ ಅನ್ಸುತ್ತೆ, ನಿಮ್ಗೆ ಯಾವುದು ಪಾಕೆಟ್ ಫ್ರೆಂಡ್ಲಿ ಅಂತ ಅನ್ಸುತ್ತೆ, ನೀವು ಆ ಒಂದು ಫೇಸ್ ಮಾಸ್ಕ್ನ ನೀವು ಯೂಸ್ ಮಾಡ್ಬೋದು. ಆ್ಯಂಡ್ ಈ ಒಂದು ಫೇಸ್ ಮಾಸ್ಕ್ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ನೀವು ವಾರದಲ್ಲಿ ಒಂದಿನ ನೀವು ಯೂಸ್ ಮಾಡಬೇಕು. ಅದರಲ್ಲೂ ಕೂಡ ನೈಟ್ ಟೈಮ್ ಯೂಸ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್, ಸರಿನಾ. ಸೊ ಯೂಸ್ ಮಾಡೋಕ್ಕಿಂತ ಮುಂಚೆ ಫಸ್ಟು ನೀವು ನೀಟಾಗಿ ಫೇಸ್ ವಾಶ್ ಮಾಡ್ಕೋಬೇಕು. ಫೇಸ್ ವಾಶ್ ಆಗಿ ನಿಮ್ಮ ಫೇಸ್ ಎಲ್ಲದು ಕೂಡ ಡ್ರೈ ಆದಮೇಲೆ ನಿಮಗೆ ಎಷ್ಟು ಕ್ವಾಂಟಿಟಿಲಿ ಬೇಕು ಓವರಾಲ್ ನಿಮ್ಮ ಫೇಸ್ಗೆ, ಅಂದರೆ ಕಣ್ಣಿನ ಕೆಳಗಡೆ ಎಲ್ಲ ಸೈಡು ಕೂಡ ನೀವು ನೀಟಾಗಿ ಅಪ್ಲೈ ಮಾಡಬೇಕು. ತಿನ್ ಲೇಯರಲ್ಲಿ ಅಪ್ಲೈ ಮಾಡಬೇಕು. ತುಂಬ ತಿಕ್ಕಾಗಿ ಅಪ್ಲೈ ಮಾಡಲಿಕ್ಕೆ ಹೋಗಬೇಡಿ. ತುಂಬ ತೆಳುವಾಗಿ ನೀವು ಓವರಾಲ್ ಫೇಸ್ಗೆ ಅಪ್ಲೈ ಮಾಡಿ 15 ನಿಮಿಷ ಹಾಗೆಯೇ ಡ್ರೈ ಆಗಲಿಕ್ಕೆ ಬಿಡಿ. ಸೊ 15 ನಿಮಿಷ ಆದಮೇಲೆ ನೀವು ಜಸ್ಟ್ ಪ್ಲೇನ್ ವಾಟರಲ್ಲಿ ನೀವು ನೀಟಾಗಿ ವಾಶ್ ಮಾಡ್ಕೊಳ್ಳಿ, ಓಕೆನಾ. ಮತ್ತೆ ನೀವು ಫೇಸ್ ವಾಶ್ ಅಥವಾ ಸೋಪ್ ಹಾಕ್ಕೊಂಡು ನೀವು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಜಸ್ಟ್ ಪ್ಲೇನ್ ವಾಟರಲ್ಲಿ ವಾಶ್ ಮಾಡಿ ಸಾಕು. ಸೊ ವಾಶ್ ಮಾಡಾದಮೇಲೆ ನಿಮ್ಮ ಸ್ಕಿನ್ ತುಂಬಾ ಸಾಫ್ಟ್, ತುಂಬಾ ನರಿಶ್ಮೆಂಟ್ ಸಿಗುತ್ತೆ. ಸೊ ನಿಮಗೆ ಇನ್ನೂ ನಿಮಗೇನೋ ತುಂಬ ಸ್ವಲ್ಪ ವೆರಿ ಡ್ರೈ ಸ್ಕಿನ್ ಏನಾದ್ರು ಇತ್ತು, ಸ್ವಲ್ಪ ಡ್ರೈ ಏನಾರು ನಿಮಗೆ ಫೀಲ್ ಆಗ್ತಿತ್ತು ಅಂತ ಹೇಳಿದ್ರೆ ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ಬೋದು ನೈಟು. ಅದರ್ವೈಸ್ ಅಪ್ಲೈ ಮಾಡೋ ನೆಸೆಸಿಟಿ ಇಲ್ಲ, ನಿಮಗೆ ಸಾಫ್ಟ್ ಫೀಲ್ ಸಿಗುತ್ತೆ, ಓಕೆನಾ. ಆ್ಯಂಡ್ ಮಾರ್ನಿಂಗ್ ಎದ್ದಾದಮೇಲೆ ಮತ್ತೆ ನೀವು ಪ್ಲೇನ್ ವಾಟರಲ್ಲಿ ನೀವು ಫೇಸ್ ವಾಶ್ ಮಾಡ್ಕೋಬೇಕು. ಅಂದರೆ ಯಾವುದೇ ರೀತಿ ಕ್ಲೆನ್ಸರ್ ಅಥವಾ ಏನು ಸೋಪ್ ಏನು ಯೂಸ್ ಮಾಡೋಗಿಲ್ಲ. ನಾರ್ಮಲ್ ಪ್ಲೇನ್ ವಾಟರಲ್ಲಿ ನೀವು ಮುಖ ತೊಳ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟು ನೀವು ನಿಮ್ಮ ಸ್ಕಿನ್ ಕೇರ್ ರೂಟೀನ್ ಹೇಗೆ ಫಾಲೋ ಮಾಡ್ತೀರಲ್ವಾ, ಸೀರಮ್ ಆಗಿರ್ಬೋದು ಅಥವಾ ಮಾಯ್ಶ್ಚರೈಸರು, ಸನ್ಸ್ಕ್ರೀನ್, ಸೊ ಇದನ್ನು ನೀವು ಮಸ್ಟ್ ಆ್ಯಂಡ್ ಶುಡ್ ನೀವು ಫಾಲೋ ಮಾಡಲೇಬೇಕು. ಆ್ಯಂಡ್ ಒನ್ ಡೇ ಫುಲ್ಲು ನೀವು ಫೇಸ್ಗೆ ಯಾವುದೇ ರೀತಿ ಸೋಪ್ ಹಾಕೋದಾಗಿರ್ಬೋದು ಅಥವಾ ಫೇಸ್ ವಾಶ್ ಯೂಸ್ ಮಾಡೋದಾಗಿರ್ಬೋದು ಆ ರೀತಿ ಮಾಡೋ ಹಾಗಿಲ್ಲ. ಪ್ಲೇನ್ ವಾಟರಲ್ಲೇ ನೀವು ಫೇಸ್ನ ವಾಶ್ ಮಾಡ್ಕೋಬೇಕಾಗತ್ತೆ, ಸರಿನಾ ಫ್ರೆಂಡ್ಸ್. ಸೊ ಈ ರೀತಿ ನೀವು ಫಾಲೋ ಮಾಡಿದ್ರಿ ಅಂತ ಹೇಳಿದ್ರೆ, ಸೊ ನಿಮ್ಮ ಫೇಸಲ್ಲಿ ಏನಾದ್ರು ಟ್ಯಾನ್ ಆಗಿತ್ತು ಮತ್ತು ಎಕ್ಸ್ಟ್ರಾ ಏನು ನಿಮಗೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ನಲ್ವ. ಸೊ ನಿಮ್ಮ ಫೇಸಲ್ಲಿ ಏನಾದ್ರು ಆ ರೀತಿ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಅದೆಲ್ಲ ಕೂಡ ಕ್ಲಿಯರ್ ಆಗಿ ನಿಮ್ಮ ಸ್ಕಿನ್ ಗ್ಲೋಯಿಂಗ್ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ನೀವು ಬೇಕು ಅಂದರೆ ವಾರದಲ್ಲಿ 1 ಟೈಮ್ ಯೂಸ್ ಮಾಡ್ಬೋದು, ಅಥವಾ ನೀವು ಏನು ಮಂತ್ಲಿ 2 ಟೈಮ್ಸ್ ಯೂಸ್ ಮಾಡ್ಬೋದು, ಅಥವಾ 3 ಟೈಮ್ಸ್ ಯೂಸ್ ಮಾಡ್ಬೋದು. ಸೊ ನಿಮಗೆ ಹೇಗೆ ಕಂಫರ್ಟಬಲ್ ಅನ್ಸುತ್ತೆ ನೀವು ಆ ರೀತಿ ನೋಡಿಕೊಂಡು ಮಾಡಿ, ಓಕೆನಾ. ಸೊ ಯೂಶಲಿ ವಾರದಲ್ಲಿ 1 ಟೈಮ್ ಅಂತ ಹೇಳಿದ್ರೆ, ಇವಾಗ ಹೌಸ್ ವೈಫ್ ಏನಾರು ಇದ್ದೀರಾ ಅಂತ ಹೇಳಿದ್ರೆ ನೀವು ಬೇಕಾದ್ರೆ 15 ಡೇಸ್ ಒನ್ಸ್ ಯೂಸ್ ಮಾಡಿ. ನಾನು ಕೂಡ ಹಾಗೇನೇ ಯೂಸ್ ಮಾಡ್ತಾ ಇರೋಂಥದ್ದು. ಬಟ್ ಪ್ಯಾಚ್ ಟೆಸ್ಟ್ ಈಸ್ ಮಸ್ಟ್ ಅಂತಲೇ ಹೇಳ್ಬೋದು. ಸೊ ನಿಮ್ಗೆ ಏನಾದ್ರು ಸ್ವಲ್ಪ ಏನಾದ್ರು ತುಂಬ ಭಯ ಏನಾರು ಇತ್ತು ಅಂತ ಹೇಳಿದ್ರೆ ಒಂದು ಅದನ್ನು ತರಿಸ್ಕೊಂಡಿರ್ತೀರಲ್ವಾ, ಸೊ ಕಿವಿ ಹಿಂದ್ಗಡೆ ನೀವು ಹಾಕೊಂಡು ಟೆಸ್ಟ್ ಮಾಡ್ಕೊಂಡು ನೋಡಿ ಒಂದಿನ ಹಾಗೆ ಬಿಟ್ಟು ನಿಮ್ಗೆ ಯಾವುದೇ ರೀತಿ ಇರಿಟೇಷನ್ ಏನು ಅನಿಸಿಲ್ಲ ಅಂತ ಹೇಳಿದ್ರೆ ನೀವು ಯೂಸ್ ಮಾಡ್ಬೋದು. ಬಟ್ ಆ ರೀತಿ ಪ್ರಾಬ್ಲಮ್ಸ್ ಏನು ಕೂಡ ಆಗೋದಿಲ್ಲ. ಬಟ್ ತುಂಬ ನಿಮ್ಗೆ ಏನಾದ್ರು ಫಿಯರ್ ಇತ್ತು ಅಂತ ಹೇಳಿದ್ರೆ ಸೊ ಆ ರೀತಿ ನೀವು ಮಾಡ್ಕೊಳ್ಳಿ, ಸರಿನಾ. ಆ್ಯಂಡ್ ಈ ಎಲ್ಲ ಫೇಸ್ ಮಾಸ್ಕ್ಗಳು ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಆನ್ಲೈನ್ ಸ್ಟೋರ್ಸಲ್ಲಿ ಸಿಗುತ್ತೆ ಮತ್ತು ಫಾರ್ಮಸಿ ರಿಲೇಟೆಡ್ ಶಾಪ್ಸ್ಗಳಲ್ಲಿ ಸಿಗುತ್ತೆ. ಫಾರ್ಮಸಿ ರಿಲೇಟೆಡ್ ಶಾಪ್ಸ್ಗಳಲ್ಲಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಒರಿಜಿನಲ್ ಲಿಂಕ್ ಏನಿರುತ್ತೆ ಸೊ ಅದನ್ನು ಪ್ರೊವೈಡ್ ಮಾಡ್ತೀನಿ. ಆ ಮೂಲಕ ನೀವು ಹೋಗಿ ಆರ್ಡರ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಅಲ್ಲೂ ಕೂಡ ಆಫರ್ಗಳು ನಡೀತಿರುತ್ತೆ. ಸೊ ಅದನ್ನು ಬಿಟ್ಟು ಬೇರೆ ಸೈಟಲ್ಲಿ ನೀವೇನೋ ತೊಗೊತೀರಾ ಅಂತ ಹೇಳಿದ್ರೆ ನಿಮಗೆ ಡೂಪ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಿಕಾಸ್ ನಂಗೆ ತುಂಬ ಜನ ಕಮೆಂಟ್ ಮಾಡ್ತಿದ್ದೀರಾ, ಸೊ ಮ್ಯಾಮ್ ನಾವು ನೀವು ಕೊಟ್ಟಿರೋಂಥ ಲಿಂಕ್ ಬಿಟ್ಟು ಬೇರೆ ಕಡೆ ನಾವೆಲ್ಲ ತೊಗೊತಿದ್ದೀವಿ, ನಮಗೆ ಡೂಪ್ ಸಿಕ್ಕಿದೆ ಅಥವಾ ಪ್ರಾಡಕ್ಟ್ ಎಲ್ಲ ಬ್ರೇಕ್ ಆಗಿದೆ ಅಂತ ಹೇಳಿ ತುಂಬ ಜನ ಕಮೆಂಟ್ ಮಾಡ್ತಿದ್ದೀರಾ. ಸೊ ಹಾಗಾಗಿ ನಾನು ಎಲ್ಲಿ ಕೊಟ್ಟಿರ್ತೀನಿ ಲಿಂಕು ನೀವು ಅಲ್ಲೇ ತೊಗೊಳ್ಳಿ. ಸೊ ನಿಮಗೆ ಒಂದು 10-20 ರುಪೀಸ್ ಜಾಸ್ತಿ ಇರ್ಬೋದು ಅಥವಾ ಕಡಿಮೆನೂ ಕೂಡ ಇರ್ಬೋದು, ಬಟ್ ನಿಮಗೆ ಒರಿಜಿನಲ್ ಪ್ರಾಡಕ್ಟ್ ಸಿಗುತ್ತೆ, ಸರಿನಾ. ಆ್ಯಂಡ್ ಈ ಫೇಸ್ ಮಾಸ್ಕ್ ಯಾರಿಗೆಲ್ಲ ಸೂಟ್ ಆಗೋದಿಲ್ಲ ಅಂತ ಹೇಳಿದ್ರೆ, ಸೊ ನಿಮ್ಮ ಸ್ಕಿನ್ ಏನಾದ್ರು ತುಂಬಾ ವೆರಿ ಸೆನ್ಸಿಟಿವ್ ಸ್ಕಿನ್ ಏನಾದ್ರು ಇತ್ತು ಮತ್ತು ನಿಮ್ದು ಏನಾದ್ರು ಫೇಸು ಸ್ಟೀರಾಯ್ಡ್ ಡ್ಯಾಮೇಜ್ಡ್ ಸ್ಕಿನ್ ಏನಾರು ಆಗಿತ್ತು ನಿಮ್ಮ ಫೇಸಲ್ಲಿ ಅಂತ ಹೇಳಿದ್ರೆ ನಿಮಗೆ ಸೂಟ್ ಆಗೋದಿಲ್ಲ. ಸೊ ನಿಮ್ಗೆ ಏನಾದ್ರು ಸ್ಟೀರಾಯ್ಡ್ ಡ್ಯಾಮೇಜ್ ಏನಾದ್ರು ಫೇಸ್ ಆಗಿತ್ತು ಅಂತ ಹೇಳಿದ್ರೆ ಅದನ್ನು ಕ್ಲಿಯರ್ ಮಾಡ್ಕೊಂಡು ಅದಾದಮೇಲೆ ನೀವು ಫೇಸ್ ಮಾಸ್ಕ್ನ ಅಪ್ಲೈ ಮಾಡಿ, ಓಕೆನಾ. ಸೊ ನನಗೂ ಇದೇ ರೀತಿ ಪ್ರಾಬ್ಲಮ್ಸ್ ಆಗಿತ್ತು, ನನಗೆ ಅವಾಗಲೇ ಕೊಟ್ಟಿರಲಿಲ್ಲ. ಅದೆಲ್ಲದೂ ಕೂಡ ಕ್ಲಿಯರ್ ಆದಮೇಲೆ ನೆಕ್ಸ್ಟ್ ನನಗೆ ಪ್ರಿಸ್ಕ್ರೈಬ್ ಮಾಡಿದ್ದು, ಸರಿನಾ. ಸೊ ನೀವು ಕೂಡ ಹಾಗೆ ಮಾಡ್ಕೊಳ್ಳಿ. ವೆರಿ ಸೆನ್ಸಿಟಿವ್ ಸ್ಕಿನ್, ನಿಮಗೆ ತುಂಬಾ ರೆಡ್ನೆಸ್, ಇರಿಟೇಷನ್, ಸೊ ಆ ರೀತಿ ನಿಮ್ಗೆ ಏನಾದ್ರು ಫೀಲ್ ಇತ್ತು ಅಂತ ಹೇಳಿದ್ರೆ ಸೊ ಅದನ್ನು ಫಸ್ಟ್ ಕಂಟ್ರೋಲ್ ಮಾಡ್ಕೊಳ್ಳಿ. ಅಂದರೆ ಸ್ಕಿನ್ ಕೇರ್ ರೂಟೀನ ಫಾಲೋ ಮಾಡಿ. ಸೊ ನಿಮಗೆ ಒಂದು ಫಸ್ಟ್ ನೀವು ಪ್ಯಾಚ್ ಟೆಸ್ಟ್ನ ಮಾಡ್ಕೊಳ್ಳಿ. ಸೊ ನಿಮ್ಗೆ ಏನು ಪ್ರಾಬ್ಲಮ್ಸ್ ಆಗಿಲ್ಲ ಅಂತ ಹೇಳಿದ್ರೆ ನೀವು ಯೂಸ್ ಮಾಡ್ಬೋದು. ಅದರ್ವೈಸ್ ಯೂಸ್ ಮಾಡ್ಲಿಕ್ಕೆ ಹೋಗ್ಬಿಡಿ, ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಸೊ ಅವ್ರು ನೀಟಾಗಿ ಎಕ್ಸಾಮೈನ್ ಮಾಡಿ ನಿಮಗೆ ತಿಳಿಸ್ಕೊಡ್ತಾರೆ, ಸರಿನಾ. ಆ್ಯಂಡ್ ಆಲ್ಸೋ ಪ್ರೆಗ್ನೆಂಟ್ ಲೇಡೀಸ್, ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಮತ್ತು ಬಿಲೋ 18 ಇಯರ್ಸ್ ಯಾರು ಕೂಡ ಯೂಸ್ ಮಾಡೋ ಹಾಗಿಲ್ಲ. ಆ್ಯಂಡ್ ಯಾರಿಗೆಲ್ಲ ಸೂಟ್ ಆಗುತ್ತೆ ಅಂತ ಹೇಳಿದ್ರೆ ವೆರಿ ಸೆನ್ಸಿಟಿವ್ ಸ್ಕಿನ್ ಬಿಟ್ಟು ಇನ್ನು ಎಲ್ಲ ಸ್ಕಿನ್ ಟೈಪರು ಕೂಡ ಸೂಟ್ ಆಗುತ್ತೆ. ಆ್ಯಂಡ್ ಆಲ್ಸೋ ಗಂಡು ಮಕ್ಕಳು, ಹೆಣ್ಮಕ್ಳು, ಎಬೋ 18 ಇಯರ್ಸ್, ಸೊ ನೀವು ಕೂಡ ಯೂಸ್ ಮಾಡ್ಬೋದು. ನಿಮಗೆ ಖಂಡಿತವಾಗ್ಲೂ ರಿಸಲ್ಟ್ ಸಿಗುತ್ತೆ. ಆ್ಯಂಡ್ ನಾನಾಗಲೇ ಹೇಳಿದಾಗೆ ಇದೆಲ್ಲದೂ ಕೂಡ ನಿಮಗೆ ಆನ್ಲೈನ್ ಸ್ಟೋರ್ಸಲ್ಲಿ ಮತ್ತು ಫಾರ್ಮಸಿ ರಿಲೇಟೆಡ್ ಶಾಪ್ಸ್ಗಳಲ್ಲಿ ಸಿಗುತ್ತೆ. ಸೊ ನಿಮಗೆ ಯಾವುದು ಬೆಸ್ಟ್ ಅನ್ಸುತ್ತೆ ಆ ಒಂದು ನೀವು ಫೇಸ್ ಮಾಸ್ಕ್ನ ನೀವು ಯೂಸ್ ಮಾಡ್ಬೋದು. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್. ಆ್ಯಂಡ್ ಈ ವಿಡಿಯೋದಲ್ಲಿ ಏನಾದ್ರು ನಿಮಗೆ ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೂ ಕೂಡ ಕಮೆಂಟ್ ಮಾಡಿ, ಎಲ್ಲರ ಜೊತೆಗೂ ಕೂಡ ಶೇರ್ ಮಾಡ್ಕೊಳ್ಳಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ.